ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2010ರಲ್ಲಿ ರಿಲೀಸ್ ಆದ ಸ್ಟೇಕ್ ಲ್ಯಾಂಡ್ ಎಂಬ ಅಮೆರಿಕನ್ ಹಾರರ್ ವ್ಯಾಂಪೈರ್ ಮೂವಿಯನ್ನ ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲಿ ವ್ಯಾಂಪೈರ್ ಹಂಟಿಂಗ್ನಲ್ಲಿ ಎಕ್ಸ್ಪರ್ಟ್ ಆದ ಮಿಸ್ಟರ್, ಅವನ ಶಿಷ್ಯನಾದ ಮಾರ್ಟಿನ್ ಒಂದು ಸುರಕ್ಷಿತ ಸ್ಥಳಕ್ಕೆ ಹೋಗುತ್ತಿರುತ್ತಾರೆ. ಆಗ ಮಾರ್ಟಿನ್ ಈ ಮೂವಿಯ ಕತೆ ಹೇಳಲು ಶುರು ಮಾಡ್ತಾನೆ. ಅಮೆರಿಕಾದಲ್ಲಿ ವ್ಯಾಂಪೈರ್ ಕಾಯಿಲೆ ಅಂದರೆ ಒಂದು ಭಯಾನಕವಾದ ವೈರಸ್ ಕಾಯಿಲೆ ತುಂಬ ವೇಗವಾಗಿ ಹರಡುತ್ತಿರುತ್ತೆ. ಎಲ್ಲರೂ ಆ ವೈರಸ್ನಿಂದ ವ್ಯಾಂಪೈರ್ಗಳಾಗಿ ಜನರನ್ನ ಕಚ್ಚಿ ಅವರ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಸಿಟಿಗಳು ಖಾಲಿಯಾಗಿ ಬದುಕುಳಿದ ಜನರು ಹಳ್ಳಿಗೆ ಹೋಗಿ ಗುಂಪುಗಳನ್ನ ಮಾಡಿಕೊಂಡು ವಾಸಿಸೋಕೆ ಶುರು ಮಾಡ್ತಾರೆ. ಮಾರ್ಟಿನ್ ಮತ್ತು ಅವನ ಕುಟುಂಬ ಅದೇ ರೀತಿ ಇರಲು ರಾತ್ರಿಯಲ್ಲಿ ಮನೆ ಬಿಟ್ಟು ಹೊರಡೋಕೆ ಮುಂದಾಗಿರ್ತಾರೆ. ಆಗ ಅವರ ನಾಯಿ ಒಂದು ಶಬ್ದ ಕೇಳಿ ಗ್ಯಾರೇಜ್ನ ಕಡೆ ಓಡೋಗುತ್ತೆ. ಮಾರ್ಟಿನ್ ಕೂಡ ಅದರ ಹಿಂದೆ ಹೋಗ್ತಾನೆ. ಹೀಗೆ ಹೋಗುವಾಗ ಮಾರ್ಟಿನ್ ತಿರುಗಿ ತನ್ನ ತಾಯಿಯನ್ನು ನೋಡ್ತಾನೆ. ಅವಳು ತುಂಬಾ ಗಾಯಗೊಂಡಿರ್ತಾಳೆ. ಆಗ ಆಕೆ ತನ್ನ ಮಗನಿಗೆ ಇಲ್ಲಿಂದ ಓಡೋಗು ಎಂದು ಕೂಗಿ ಹೇಳ್ತಾಳೆ. ಆಗ ಕೂಡಲೇ ಯಾರು ಅವಳನ್ನ ಒಳಗೆ ಎಳೆದುಕೊಂಡು ಹೋಗ್ತಾರೆ. ಇದನ್ನು ನೋಡಿ ಮಾರ್ಟಿನ್ಗೆ ತುಂಬಾ ಗಾಬರಿಯಾಗಿ ಮನೆ ಕಡೆ ಓಡೋಕೆ ಶುರು ಮಾಡ್ತಾನೆ. ಆಗ ಒಬ್ಬ ವ್ಯಕ್ತಿ ಅವನನ್ನ ಹಿಡಿತಾನೆ. ಆ ವ್ಯಕ್ತಿ ಬೇರಾರು ಅಲ್ಲ, ಮಿಸ್ಟರ್ ಮಾರ್ಟಿನ್ಗೆ ನಿನ್ನ ಅಪ್ಪ ಅಮ್ಮ ಸತ್ತು ಹೋಗಿದ್ದಾರೆ. ನೀನು ಬದುಕಬೇಕೆಂದರೆ ಸುಮ್ಮನಿರು, ನನ್ನ ಜೊತೆ ಸೇರಿ ಅವರನ್ನ ಕೊಂದವರನ್ನ ಮುಗಿಸು ಅಂತ ಅವನಿಗೆ ಹೇಳ್ತಾನೆ. ನಂತರ ಮಿಸ್ಟರ್ ಅವನಿಗೆ ಒಂದು ಗನ್ ಕೊಟ್ಟು ಇಬ್ಬರು ಮನೆ ಒಳಗೆ ಹೋಗ್ತಾರೆ. ಅಲ್ಲಿ ಒಂದು ರೇಡಿಯೋ ಪ್ಲೇ ಆಗ್ತಾ ಇರುತ್ತೆ. ಆ ರೇಡಿಯೋದಲ್ಲಿ ಸಂಜೆಯ ನಂತರ ಮನೆಯಲ್ಲಿಯೇ ಇರಿ, ಕಿಟಕಿ ಬಾಗಿಲುಗಳನ್ನ ಸರಿಯಾಗಿ ಲಾಕ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಆಗ ಮಾರ್ಟಿನ್ ನೋಡಿದರೆ ಅವನ ತಾಯಿ ವ್ಯಾಂಪೈರ್ ದಾಳಿಯಿಂದ ತುಂಬಾ ಭೀಕರವಾಗಿ ಸತ್ತು ಹೋಗಿರ್ತಾಳೆ. ಅವನ ತಂದೆಗೆ ತುಂಬಾ ಗಾಯ ಆಗಿರುತ್ತೆ. ಆಗ ಅವನಿಗೆ ಅವನ ಪುಟ್ಟ ತಂಗಿಯ ಕಿರುಚಾಟ ಕೇಳುತ್ತೆ. ಅಲ್ಲಿ ಹೋಗಿ ನೋಡಿದರೆ ಒಂದು ವ್ಯಾಂಪೈರ್ ಅವಳ ರಕ್ತ ಕುಡಿತಾ ಇರುತ್ತೆ. ಮಾರ್ಟಿನ್ ಮತ್ತು ಮಿಸ್ಟರ್ ಇಬ್ಬರು ಆ ವ್ಯಾಂಪೈರ್ ಮೇಲೆ ದಾಳಿ ಮಾಡ್ತಾರೆ. ಏನೇ ಮಾಡಿದರೂ ಅದಕ್ಕೆ ಏನು ಕೂಡ ಆಗಲ್ಲ. ಆಗ ಮಾರ್ಟಿನ್ ಮಿಸ್ಟರ್ ಸಹಾಯದಿಂದ ಅದರ ಎದೆಯ ಮೇಲೆ ಚೂಪಾದ ಮರದ ಕೋಲಿನಿಂದ ಚುಚ್ಚುತ್ತಾನೆ. ಈ ರೀತಿ ಮಾಡಿದ ಕಾರಣ ವ್ಯಾಂಪೈರ್ ಕೊನೆಗೂ ಸಾಯುತ್ತೆ. ಇದರ ನಂತರ ಮಿಸ್ಟರ್ ಮಾರ್ಟಿನ್ನ ತಂದೆಯನ್ನು ಕೂಡ ಕೊಂದು ಹಾಕ್ತಾನೆ, ಏಕೆಂದರೆ ಆತ ವ್ಯಾಂಪೈರ್ ಆಗಬಾರದು ಎಂದು. ಅಂದಿನಿಂದ ಮಾರ್ಟಿನ್ ಮಿಸ್ಟರ್ ಜೊತೆ ಇರಲು ಶುರು ಮಾಡ್ತಾನೆ. ಮಿಸ್ಟರ್ ಅವನಿಗೆ ವ್ಯಾಂಪೈರ್ಗಳನ್ನು ಕೊಲ್ಲೋಕೆ ಟ್ರೈನಿಂಗ್ ಕೊಡ್ತಾನೆ. ಇಬ್ಬರು ತಿಂಗಳಿನಿಂದ ನಾರ್ತನಲ್ಲಿರುವ ನ್ಯೂ ಈಡನ್ ಕಡೆಗೆ ಹೋಗುತ್ತಿರುತ್ತಾರೆ. ಯಾಕೆಂದರೆ ಇನ್ನು ವ್ಯಾಂಪೈರ್ಗಳ ವೈರಸ್ ಅಲ್ಲಿಗೆ ಬಂದಿಲ್ಲ ಅಂತ ಅವರು ಕೇಳಿರ್ತಾರೆ. ಅವರ ದಾರಿಯಲ್ಲಿ ಎದುರಾಗುವ ವ್ಯಾಂಪೈರ್ಗಳನ್ನ ಕೊಲ್ಲುತ್ತಾ ಹೋಗ್ತಾರೆ ಮತ್ತು ಮಿಸ್ಟರ್ ಆ ವ್ಯಾಂಪೈರ್ಗಳ ಹಲ್ಲುಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಾನೆ. ಸೂರ್ಯನ ಬೆಳಕಿಗೆ ಸುಟ್ಟು ಸತ್ತ ಕೆಲವು ವ್ಯಾಂಪೈರ್ಗಳನ್ನ ನೋಡ್ತಾರೆ. ಇಂತಹ ವ್ಯಾಂಪೈರ್ಗಳನ್ನ ಸುಮ್ಮನೆ ಬಿಡದೆ ತಲೆಯನ್ನ ಪುಡಿ ಮಾಡಬೇಕೆಂದು ಅವನಿಗೆ ತೋರಿಸ್ತಾನೆ. ನಂತರ ಮಿಸ್ಟರ್ ಮಾರ್ಟಿನ್ಗಾಗಿ ಮರದ ವೆಪನ್ ಅನ್ನು ಮಾಡಿಕೊಡ್ತಾನೆ. ನಂತರ ಅವರು ತಮ್ಮ ಕಾರನ್ನ ಸರಿಯಾಗಿ ಕವರ್ ಮಾಡಿಕೊಂಡು ಒಂದು ಜಾಗದಲ್ಲಿ ಮಲಗ್ತಾರೆ. ಮರುದಿನ ಅವರು ಲಾಕ್ಡೌನ್ ಇರುವ ಟೌನ್ ಅನ್ನು ತಲುಪ್ತಾರೆ. ಅಲ್ಲಿನ ಲೋಕಲ್ಸ್ ಅವರನ್ನ ಸರಿಯಾಗಿ ಚೆಕ್ ಮಾಡಿದ ನಂತರ ಒಳಗೆ ಬಿಡ್ತಾರೆ. ನಂತರ ಮಾರ್ಟಿನ್ಗೆ ಹೇರ್ ಕಟ್ ಮಾಡಿಸಿ ಇಬ್ಬರು ಅಲ್ಲಿನ ಸ್ಟೋರ್ನಿಂದ ಅಗತ್ಯದ ವಸ್ತುಗಳನ್ನ ತಗೋತಾರೆ. ಅಲ್ಲಿನ ಸ್ಟೋರ್ನವನಿಗೂ ನಾವು ನ್ಯೂ ಈಡನ್ಗೆ ಹೋಗುತ್ತಿದ್ದೀವಿ ಎಂದು ಮಾರ್ಟಿನ್ ಹೇಳ್ತಾನೆ. ಆಗ ಆತ ಮಾರ್ಟಿನ್ಗೆ ನ್ಯೂ ಈಡನ್ನಿಂದ ಒಬ್ಬ ವ್ಯಕ್ತಿ ಬಂದಿದ್ದ. ಅಲ್ಲಿ ಏನು ಕೂಡ ಊಟ ಇಲ್ಲ, ಎಲ್ಲರೂ ಒಬ್ಬರನ್ನೊಬ್ಬರು ತಿಂತ ಇದ್ದಾರೆ ಅಂತ ಹೇಳಿದ ಎಂದು ಹೇಳ್ತಾನೆ. ಆದರೆ ಮಾರ್ಟಿನ್ ಅದನ್ನ ಇಗ್ನೋರ್ ಮಾಡ್ತಾನೆ. ನಂತರ ಅವರಿಬ್ಬರು ಆ ಟೌನ್ನಲ್ಲೇ ರಾತ್ರಿ ಕಳೀತಾರೆ. ಈ ಟೌನ್ನಲ್ಲಿ ಇರೋದು ಸೇಫ್ ಅಲ್ಲ ಎಂದು ಮಿಸ್ಟರ್ಗೆ ಅನ್ನಿಸುತ್ತಿರುತ್ತೆ. ಅದಕ್ಕೆ ಅವರು ಮರುದಿನವೇ ನಾರ್ತ್ ಕಡೆಗೆ ಹೊರಡ್ತಾರೆ. ಗಾಯಗೊಂಡ ಹೆಂಗಸು ಕಾಡಿನಿಂದ ಕಿರುಚಿಕೊಂಡು ಅವರ ಕಾರಿನ ಮುಂದೆ ಬರ್ತಾಳೆ. ಅವಳು ಒಬ್ಬಳು ಸಿಸ್ಟರ್ ರೀತಿ ಕಾಣಿಸ್ತಾಳೆ. ಇಬ್ಬರು ಹುಡುಗರು ಅವಳನ್ನ ಅಟ್ಟಿಸಿಕೊಂಡು ಹೋಗ್ತಿರ್ತಾರೆ. ಆ ಹುಡುಗರು ಅವಳ ಮೇಲೆ ಸೆಕ್ಷುವಲ್ ಅಸಾಲ್ಟ್ ಮಾಡೋಕೆ ಪ್ರಯತ್ನ ಪಡುತ್ತಿದ್ದಾರೆ ಎಂದು ಗೊತ್ತಾಗಿ ಮಿಸ್ಟರ್ ಆ ಇಬ್ಬರನ್ನ ಕೊಂದು ಆ ಸಿಸ್ಟರ್ನನ್ನು ತನ್ನ ಜೊತೆಗೆ ಕರೆದುಕೊಂಡು ಬರ್ತಾನೆ. ನಂತರ ಆ ರಾತ್ರಿ ಒಂದು ಹೋಟೆಲ್ನಲ್ಲಿ ಉಳಿದುಕೊಳ್ತಾರೆ.
ರಾತ್ರಿಯಲ್ಲಿ ಮಿಸ್ಟರ್ ಮಾರ್ಟಿನ್ನ ರಕ್ತವನ್ನ ಹಾಕಿ ವ್ಯಾಂಪೈರ್ಗಳನ್ನ ಟ್ರ್ಯಾಪ್ಗೆ ಬೀಳಿಸೋಕೆ ಮುಂದಾಗ್ತಾನೆ. ಹಲವಾರು ವ್ಯಾಂಪೈರ್ಗಳು ಆ ಟ್ರ್ಯಾಪ್ಗೆ ಬೀಳುತ್ತವೆ. ಮಿಸ್ಟರ್ ಮತ್ತು ಮಾರ್ಟಿನ್ ಹೊರಗೋಗಿ ಅವರನ್ನ ಕೊಲ್ತಾರೆ. ಆದರೆ ಸಿಸ್ಟರ್ಗೆ ಇದೆಲ್ಲ ಇಷ್ಟವಾಗೋದಿಲ್ಲ. ಮರುದಿನ ಬೆಳಗ್ಗೆ ಮಿಸ್ಟರ್, ನೀವು ಸರಿ ಎಂದರೆ ನಿಮ್ಮನ್ನ ಯಾವುದಾದ್ರೂ ಟೌನ್ನಲ್ಲಿ ಬಿಟ್ಟು ಬರ್ತೀನಿ ಎಂದು ಸಿಸ್ಟರ್ಗೆ ಹೇಳ್ತಾನೆ. ಆದರೆ ಸಿಸ್ಟರ್ ಅವರ ಜೊತೆನೇ ಇರೋಕೆ ನಿರ್ಧರಿಸ್ತಾಳೆ. ನಂತರ ಮೂವರು ನಾರ್ತ್ನ ಕಡೆ ಜರ್ನಿ ಮುಂದುವರಿಸ್ತಾರೆ. ನಂತರ ಕಂಡ ಒಂದು ಕ್ಯಾಂಪ್ ಕಡೆ ಹೋಗೋಕೆ ಶುರು ಮಾಡ್ತಾರೆ. ಏಕೆಂದರೆ ಅಲ್ಲಿರೋ ಜನರಿಗೆ ಸಹಾಯ ಬೇಕು ಎಂದು ಸಿಸ್ಟರ್ ಅಂದುಕೊಂಡಿರ್ತಾಳೆ. ಆದರೆ ಅಲ್ಲಿ ಹೋದ ಮೇಲೆ ಆ ಕ್ಯಾಂಪ್ ಡೇಂಜರಸ್ ಆದ ಡಿಮೋನಿಕ್ ಕಲ್ಟ್ಗೆ ಸೇರಿದೆ ಎಂದು ಗೊತ್ತಾಗುತ್ತೆ. ಈ ಕಲ್ಟ್ನ ಲೀಡರ್ ಜೆಬೇಡಿಯಾ, ಈತ ಒಬ್ಬ ಹುಚ್ಚನಾಗಿರ್ತಾನೆ. ಈ ವ್ಯಾಂಪೈರ್ ವೈರಸ್ ಕಾಯಿಲೆ ನನ್ನ ದೇವರೇ ಹರಡಿದ್ದು ಎಂದು ಆತ ನಂಬಿರ್ತಾನೆ, ಅಂದರೆ ಡೆವಿಲ್. ಆದ್ದರಿಂದ ಈ ಕಾಯಿಲೆ ನಿಲ್ಲಲೇಬಾರದು ಎಂದು ಅವನು ಅಂದುಕೊಂಡಿರ್ತಾನೆ. ಮಿಸ್ಟರ್ ಸಿಸ್ಟರ್ನನ್ನು ಉಳಿಸಲು ಇಬ್ಬರು ಹುಡುಗರನ್ನ ಕೊಂದಿದ್ದ ಅವರು ಈ ಕಲ್ಟ್ನವರೇ ಆಗಿದ್ದವರು. ಅದರಲ್ಲಿ ಒಬ್ಬ ಜೆಬೇಡಿಯ ಮಗ ಅಂತ ಗೊತ್ತಾಗುತ್ತೆ. ಮಿಸ್ಟರ್ಗೆ ಶಿಕ್ಷೆ ಕೊಡಬೇಕೆಂದು ಜೆಬೇಡಿಯಾ ಅವನನ್ನ ಸಾಯಲಿ ಎಂದು ವ್ಯಾಂಪೈರ್ಗಳ ಹತ್ತಿರ ಬಿಡ್ತಾನೆ. ನಂತರ ಜೆಬೇಡಿಯಾ ಮಾರ್ಟಿನ್ ಮತ್ತು ಸಿಸ್ಟರ್ನನ್ನು ತನ್ನ ಗುಲಾಮರನ್ನಾಗಿ ಕರೆದುಕೊಂಡು ಹೋಗ್ತಾನೆ. ಮರುದಿನ ಬೆಳಗ್ಗೆ ಜೆಬೇಡಿಯಾ ಮಾರ್ಟಿನ್ಗೆ ನೀರು ತರೋಕೆ ಕಳಿಸ್ತಾನೆ. ಹಾಗೆಯೇ ನೀನು ಓಡಿ ಹೋಗೋಕೆ ಟ್ರೈ ಮಾಡಿದರೆ ಜಾಸ್ತಿ ದೂರ ಹೋಗೋಕ್ಕಾಗಲ್ಲ, ಯಾಕೆಂದರೆ ಸುತ್ತ ವ್ಯಾಂಪೈರ್ಗಳಿವೆ ಎಂದು ಹೇಳ್ತಾನೆ. ಆದರೂ ಮಾರ್ಟಿನ್ ಅಲ್ಲಿಂದ ತಪ್ಪಿಸಿಕೊಂಡು ಓಡೋಗಿ ಮಿಸ್ಟರ್ ಹೇಳಿಕೊಟ್ಟ ಹಾಗೆ ವೆಪನ್ಗಳನ್ನ ತಯಾರು ಮಾಡಿಕೊಳ್ತಾನೆ. ರಾತ್ರಿ ಓಡುತ್ತಾ ಅವನ ಕಾರ್ನ ಹತ್ತಿರ ತಲುಪ್ತಾನೆ. ಆಗಲೇ ಒಂದು ವ್ಯಾಂಪೈರ್ ಹುಡುಗಿ ಅವನ ಮೇಲೆ ದಾಳಿ ಮಾಡೋಕೆ ಬರ್ತಾಳೆ. ಮಾರ್ಟಿನ್ ಫೈಟ್ಗೆ ರೆಡಿ ಆಗ್ತಾನೆ. ಆದರೆ ಸಡನ್ ಆಗಿ ಮಿಸ್ಟರ್ ಅವನನ್ನ ಕಾರ್ನ ಡಿಕ್ಕಿಯ ಒಳಗೆ ಎಳೆದುಕೊಳ್ತಾನೆ. ಮಿಸ್ಟರ್ನನ್ನು ಜೀವಂತವಾಗಿ ನೋಡಿ ಮಾರ್ಟಿನ್ಗೆ ತುಂಬಾ ಖುಷಿಯಾಗುತ್ತೆ. ನಂತರ ಮಿಸ್ಟರ್ ಹಾಗೂ ಮಾರ್ಟಿನ್ ಕಾರನ್ನು ತುಂಬಾ ಸ್ಪೀಡ್ ಆಗಿ ಓಡಿಸುವ ಮೂಲಕ ಆ ವ್ಯಾಂಪೈರ್ ಅನ್ನು ಸಾಯಿಸ್ತಾರೆ. ಹೀಗೆ ಅವರು ಮತ್ತೊಂದು ಲಾಕ್ಡೌನ್ ಟೌನ್ ಅನ್ನು ತಲುಪ್ತಾರೆ. ಅಲ್ಲಿ ಅವರು ವ್ಯಾಂಪೈರ್ ಹಲ್ಲುಗಳನ್ನ ಮಾರಿ ವೈನ್ ತಗೋತಾರೆ. ಅಲ್ಲಿ ನಮಗೆ ಸಾರಾ ಎಂಬ ಪ್ರೆಗ್ನೆಂಟ್ ಮಹಿಳೆ ಪರಿಚಯವಾಗ್ತಾಳೆ. ಮರುದಿನ ಅವರು ಹೊರಡೋಕೆ ಶುರು ಮಾಡಿದಾಗ ಸಾರಾ ಕೂಡ ಅವರ ಜೊತೆ ಹೋಗೋಕೆ ನಿರ್ಧಾರ ಮಾಡ್ತಾಳೆ. ಏಕೆಂದರೆ ಸಾರಾ ತನ್ನ ಮಗುವಿಗೆ ಸುರಕ್ಷಿತ ಜಾಗದಲ್ಲೇ ಜನ್ಮ ಕೊಡಬೇಕೆಂದು ಅಂದುಕೊಂಡಿರ್ತಾಳೆ. ಈ ವಿಷಯ ಮಿಸ್ಟರ್ಗೂ ಗೊತ್ತಾಗಿ ಅವಳನ್ನ ತಮ್ಮ ಜೊತೆಗೆ ಕರೆದುಕೊಂಡು ಹೋಗ್ತಾರೆ. ನಂತರ ಮೂವರು ಸಿಕ್ಕ ಒಂದು ಮನೆಯಲ್ಲಿ ಸ್ಟೇ ಆಗ್ತಾರೆ. ಅಲ್ಲಿದ್ದ ಜನರನ್ನು ವ್ಯಾಂಪೈರ್ಗಳು ಕೊಂದು ಹಾಕಿರುತ್ತವೆ. ಮಾರ್ಟಿನ್ ಆ ಮನೆಯ ಆಟಿಕ್ನಲ್ಲಿ ವ್ಯಾಂಪೈರ್ ಆಗಿರುವ ಒಂದು ಹುಡುಗಿಯನ್ನು ನೋಡ್ತಾನೆ. ಮಾರ್ಟಿನ್ ಬೇಗ ಕೆಳಗೋಗಿ ಮಿಸ್ಟರ್ಗೆ ಆ ವಿಷಯ ಹೇಳ್ತಾನೆ. ಆಗ ಆ ಹುಡುಗಿ ಕೂಡ ಅವನ ಹಿಂದೆಯೇ ಕೆಳಗೆ ಬರ್ತಾಳೆ. ಆಕೆ ಬೇರೆ ವ್ಯಾಂಪೈರ್ಗಳಿಗಿಂತ ತುಂಬಾ ವಿಭಿನ್ನವಾಗಿರ್ತಾಳೆ. ಅಂದರೆ ವೈಲೆಂಟ್ ಆಗಿರದ ಆಕೆ ಯೋಚನೆ ಮಾಡುವ ಸಾಮರ್ಥ್ಯ ಇರುವ ವ್ಯಾಂಪೈರ್ ಆಗಿರ್ತಾಳೆ. ಆದರೆ ಮಿಸ್ಟರ್ ಅವಳನ್ನ ಹಿಡಿದು ಹಾಕ್ತಾನೆ. ನಂತರ ಮಾರ್ಟಿನ್ ಅವಳನ್ನ ಏನು ಕೂಡ ಯೋಚನೆ ಮಾಡದೆ ಕೊಂದು ಹಾಕ್ತಾನೆ. ಮರುದಿನ ಬೆಳಗ್ಗೆ ಅವರು ತಮ್ಮ ಜರ್ನಿ ಮುಂದುವರಿಸಿದಾಗ ಕಲ್ಟನವರು ಎಲ್ಲ ಕಡೆ ರೋಡ್ ಬ್ಲಾಕ್ ಮಾಡಿರೋದು ನೋಡ್ತಾರೆ. ಆಗ ಅವರು ಮೇನ್ ರೋಡನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ ಹೋಗೋಕೆ ಶುರು ಮಾಡ್ತಾರೆ. ನಂತರ ಅವರು ಇನ್ನೊಂದು ವ್ಯಾಂಪೈರ್ ಅನ್ನು ಎದುರಿಸ್ತಾರೆ. ಅದನ್ನ ಮಾರ್ಟಿನ್ ಬುದ್ಧಿ ಉಪಯೋಗಿಸಿ ಸಾಯಿಸ್ತಾನೆ. ನಂತರ ಅವರಿಗೆ ರಸ್ತೆ ಪಕ್ಕದ ಟಾಯ್ಲೆಟ್ನಿಂದ ಯಾರೋ ವ್ಯಕ್ತಿಯ ಕಿರುಚಾಟ ಕೇಳುತ್ತೆ. ಆಗ ಅಲ್ಲಿಂದ ವಿಲಿ ಎಂಬ ಒಬ್ಬ ವ್ಯಕ್ತಿ ಹೊರಗೆ ಬರ್ತಾನೆ. ಅವನು ಡಿಮೋನಿಕ್ ಕಲ್ಟ್ನವರು ನನ್ನನ್ನು ಈ ರೀತಿಯಾಗಿ ಲಾಕ್ ಮಾಡಿದರು ಎಂದು ಅವರಿಗೆ ಹೇಳ್ತಾನೆ. ಇದನ್ನು ನೋಡಿ ಮಿಸ್ಟರ್ ಇದು ಕೂಡ ಕಲ್ಟ್ನವರ ಏರಿಯಾ ಎಂದು ಅರ್ಥ ಮಾಡಿಕೊಂಡು ಬೇಗ ಇಲ್ಲಿಂದ ಹೋಗಬೇಕು ಎಂದು ಹೇಳ್ತಾನೆ. ವಿಲಿ US ಆರ್ಮಿಯಲ್ಲಿದ್ದವನು ಎಂದು ನಮಗೆ ಅವನ ಮಾತಿನಿಂದ ಗೊತ್ತಾಗುತ್ತೆ. ಈ ರೋಗ ಹರಡೋಕೆ ಕಲ್ಟ್ನವರ ಪಾತ್ರ ತುಂಬಾ ದೊಡ್ಡದು ಅಂತ ವಿಲಿ ಹೇಳ್ತಾನೆ. ನಂತರ ಅವರು ದಾರಿಯಲ್ಲಿ ಕಲ್ಟ್ನವರ ಕಾರನ್ನ ನೋಡ್ತಾರೆ. ಅವರು ಆ ಗುಂಪಿನ ಒಬ್ಬನನ್ನ ಕೊಂದು ಅವನ ಗನ್ಗಳನ್ನ ತಗೋತಾರೆ. ಆಗ ವಿಲಿ ಕಲ್ಟ್ನವರು ವ್ಯಾಂಪೈರ್ಗಳನ್ನ ವೆಹಿಕಲ್ಸ್, ಪ್ಲೇನ್ ಮತ್ತು ಹೆಲಿಕಾಪ್ಟರ್ಗಳಲ್ಲಿ ತುಂಬಿಸಿ ಬೇರೆ ಬೇರೆ ಸಿಟಿಗಳಲ್ಲಿ ಬಿಡ್ತಾರೆ. ಅದರಿಂದ ಈ ಕಾಯಿಲೆ ತುಂಬಾ ವೇಗವಾಗಿ ಎಲ್ಲ ಕಡೆ ಹರಡಿದೆ ಎಂದು ಹೇಳ್ತಾನೆ. ಈಗ ಅಮೆರಿಕಾದಲ್ಲಿ US ಆರ್ಮಿ ಇಲ್ಲ ಮತ್ತು ಪ್ರೆಸಿಡೆಂಟ್ ಕೂಡ ಇದೇ ವ್ಯಾಂಪೈರ್ಗಳಿಂದ ಸತ್ತು ಹೋಗಿದ್ದಾರೆ ಎಂದು ಗೊತ್ತಾಗುತ್ತೆ. ನಂತರ ಆ 4 ಜನರು ಜೆಬೇಡಿಯನನ್ನ ಟ್ರ್ಯಾಕ್ ಮಾಡಲು ಒಂದು ಪ್ಲಾನ್ ಮಾಡ್ತಾರೆ.
ಅವರು ಕಲ್ಟ್ನವರ ವೇಷ ಹಾಕಿಕೊಂಡು ತಮ್ಮ ಕಾರ್ನಲ್ಲಿ ಕಲ್ಟ್ ಇರುವ ಕಡೆಗೋಗಿ ಜೆಬೇಡಿಯ ಮೇಲೆ ದಾಳಿ ಮಾಡ್ತಾರೆ. ಬುದ್ಧಿವಂತಿಕೆಯಿಂದ ಅವನನ್ನ ಕಿಡ್ನಾಪ್ ಮಾಡ್ತಾರೆ. ನಂತರ ಅವನನ್ನ ಮರಕ್ಕೆ ಕಟ್ಟಿ ಸಾಯಲಿ ಎಂದು ವ್ಯಾಂಪೈರ್ಗಳ ಹತ್ತಿರ ಬಿಡ್ತಾರೆ. ನಂತರ ಅವರು ಹಿಮ ಪರ್ವತಗಳ ಕಡೆಗೆ ಜರ್ನಿ ಶುರು ಮಾಡ್ತಾರೆ. ಏಕೆಂದರೆ ಅಲ್ಲಿ ವ್ಯಾಂಪೈರ್ಗಳು ಇರೋಕೆ ಸಾಧ್ಯವಿರಲ್ಲ. ವ್ಯಾಂಪೈರ್ಗಳು ಕೋಲ್ಡ್ ಬ್ಲಡೆಡ್ ಜೀವಿಗಳು. ನಂತರ ಅವರು ಆರ್ಮಿ ಸ್ಥಾಪಿಸಿದ್ದ ಒಂದು ಸೇಫ್ ಕ್ಯಾಂಪ್ ಅನ್ನ ತಲುಪ್ತಾರೆ. ಅದೇ ಕ್ಯಾಂಪ್ನಲ್ಲಿ ಜೆಬೇಡಿಯ ಸ್ಲೇವ್ನ ರೀತಿ ಇಟ್ಟುಕೊಂಡಿದ್ದ ಸಿಸ್ಟರ್ ಕಾಣಿಸ್ತಾಳೆ. ಆಕೆ ಅವರಿಂದ ತಪ್ಪಿಸಿಕೊಂಡಿರ್ತಾಳೆ. ಅವಳನ್ನ ನೋಡಿದ ಮಾರ್ಟಿನ್ಗೆ ತುಂಬಾ ಖುಷಿಯಾಗುತ್ತೆ. ಅಲ್ಲಿ ಎಲ್ಲರೂ ಭಯ ಇಲ್ಲದೆ ತುಂಬಾ ಸಂತೋಷವಾಗಿರ್ತಾರೆ. ರಾತ್ರಿ ಅವರು ವ್ಯಾಂಪೈರ್ಗಳ ಭಯವಿಲ್ಲದೆ ಡ್ಯಾನ್ಸ್ ಮಾಡುತ್ತಾ ಎಂಜಾಯ್ ಮಾಡುತ್ತಾ ಇರುವಾಗ ಡೆಮೋನಿಕ್ ಕಲ್ಟ್ನವರು ಹೆಲಿಕಾಪ್ಟರ್ನಿಂದ ತುಂಬಾ ವ್ಯಾಂಪೈರ್ಗಳನ್ನ ಕೆಳಗೆ ಹಾಕ್ತಾರೆ. ಇದರಿಂದ ತುಂಬಾ ಜನ ಸಾಯ್ತಾರೆ. ಅವುಗಳಿಂದ ಉಳಿಯಲು ಫೈರಿಂಗ್ ಕೂಡ ಶುರುವಾಗುತ್ತೆ. ಮಿಸ್ಟರ್ ಮತ್ತು ಅವನ ಗ್ರೂಪ್ ಒಂದು ಮನೆಯಲ್ಲಿ ಅಡಗಿ ಬೆಳಿಗ್ಗೆ ಆಗೋ ತನಕ ಅಲ್ಲೇ ಇರೋಕೆ ನಿರ್ಧಾರ ಮಾಡ್ತಾರೆ. ಅವರ ಜೊತೆ ಒಬ್ಬಳು ಹೆಂಗಸಿರ್ತಾಳೆ. ಅವಳಿಗೆ ಬುಲೆಟ್ ಹೊಡೆದಿರುತ್ತೆ. ಮರುದಿನ ಬೆಳಿಗ್ಗೆ ಆಕೆ ಸತ್ತು ಹೋಗ್ತಾಳೆ. ಒಬ್ಬ ಆಫೀಸರ್ ಮಿಸ್ಟರ್ಗೆ ಈಗ ಎಲ್ಲವೂ ನಮ್ಮ ಕಂಟ್ರೋಲ್ನಲ್ಲಿದೆ, ದಯವಿಟ್ಟು ನೀವಿಲ್ಲೇ ಉಳಿದುಕೊಂಡು ಈ ಸಿಟಿಯನ್ನ ರೀಬಿಲ್ಡ್ ಮಾಡೋಕೆ ಸಹಾಯ ಮಾಡಿ ಎಂದು ಕರೀತಾನೆ. ಆದರೆ ಆ ಗ್ರೂಪ್ ಮತ್ತೆ ನಾರ್ತ್ ಕಡೆಗೆ ಹೋಗೋಕೆ ನಿರ್ಧಾರ ಮಾಡ್ತಾರೆ. ಏಕೆಂದರೆ ನಾವಿರುವ ಈ ಜಾಗ ಸೇಫ್ ಅಲ್ಲ ಎಂದು ಮಿಸ್ಟರ್ಗೆ ಅನ್ನಿಸಿರುತ್ತೆ. ದಾರಿಯಲ್ಲಿ ಅವರ ಕಾರ್ ಕೆಟ್ಟು ಹೋಗುತ್ತೆ. ನಡೆದುಕೊಂಡೇ ತಮ್ಮ ಜರ್ನಿಯನ್ನ ಮುಂದುವರಿಸ್ತಾರೆ. ನಂತರ ಒಂದು ಆಟೋ ಜಂಕ್ ಯಾರ್ಡ್ ನೋಡಿ ಅಲ್ಲೇ ಇರೋಕೆ ನಿರ್ಧಾರ ಮಾಡ್ತಾರೆ. ಆದರೆ ರಾತ್ರಿ ಹೊತ್ತು ಅತ್ಯಂತ ಬಲಿಷ್ಠ ವ್ಯಾಂಪೈರ್ಗಳಿಂದ ಅವರ ಮೇಲೆ ದಾಳಿಯಾಗುತ್ತೆ. ಅವರು ಒಂದು ಕಾರ್ನ್ ಫೀಲ್ಡ್ನ ಒಳಗೆ ಓಡೋಗ್ತಾರೆ. ಆಗ ಸಿಸ್ಟರ್ ಅವರ ಪ್ರಾಣವನ್ನ ಕಾಪಾಡಲು ದೂರ ಓಡೋಗಿ ಶೂಟ್ ಮಾಡಿಕೊಂಡು ಸತ್ತೋಗ್ತಾಳೆ. ಹಲವಾರು ದಿನಗಳ ಕಾಲ ಕಾಡಿನಲ್ಲಿ ನಡೆದಾಡಿದ ಮೇಲೆ ಅವರು ಒಂದು ಹಾಳಾಗಿರುವ ಸ್ಕೂಲ್ ಬಸ್ನಲ್ಲಿ ಉಳಿದುಕೊಳ್ತಾರೆ. ಬೆಳಿಗ್ಗೆ ನೋಡಿದರೆ ವಿಲಿ ಕಾಣೆಯಾಗಿರ್ತಾನೆ. ಮೂವರು ಅವನನ್ನ ಹುಡುಕಾಡ್ತಾರೆ. ಮೊದಲು ಅವನ ಕಂಬಳಿ ಸಿಗುತ್ತೆ. ನಂತರ ವಿಲಿಯನ್ನ ಸಾಯಿಸಿ ಮರಕ್ಕೆ ಕಟ್ಟಿ ಹಾಕಿರುವುದನ್ನ ನೋಡ್ತಾರೆ. ಆಗ ಮಿಸ್ಟರ್ ಹೇಳ್ತಾನೆ, ದಿನಗಳು ಕಳೆದಂತೆ ವ್ಯಾಂಪೈರ್ಗಳು ಯೋಚನೆ ಮಾಡುವ ಶಕ್ತಿಯನ್ನ ಪಡೆಯುತ್ತಿದೆ ಎಂದು. ನಂತರ ಮೂವರು ಅಲ್ಲಿಂದ ಹೊರಡೋಕೆ ಶುರು ಮಾಡ್ತಾರೆ. ದಾರಿಯಲ್ಲಿ ಸಾರ ಆರೋಗ್ಯ ಕೆಡುತ್ತಿರುತ್ತೆ. ಅದಕ್ಕೆ ಅವರು ರಾತ್ರಿ ಒಂದು ಕಡೆ ಉಳಿದುಕೊಳ್ಳೋಕೆ ನಿರ್ಧಾರ ಮಾಡ್ತಾರೆ. ಹೀಗಿರುವಾಗ ಮಿಸ್ಟರ್ಗೆ ಇಲ್ಲಿ ಯಾರು ಇದ್ದಾರೆ ಎಂದು ಅನ್ನಿಸುತ್ತೆ. ಆಗ ಮಾರ್ಟಿನ್ ಹಾಗೂ ಮಿಸ್ಟರ್ ಯಾರೆಂದು ನೋಡಲು ಹೋಗ್ತಾರೆ. ಆದರೆ ಅವರಿಗೆ ಅಲ್ಲಿ ಯಾರು ಕೂಡ ಸಿಗೋದಿಲ್ಲ. ಅವರು ವಾಪಸ್ ಬಂದಾಗ ಸಾರಾ ಅಲ್ಲಿರೋದಿಲ್ಲ. ಮರುದಿನ ಹಳೆ ಫಾರ್ಮ್ ಸ್ಟೋರೇಜ್ನಿಂದ ಸಾರಾ ಕಿರುಚುತ್ತಾ ಇರೋದು ಅವರಿಗೆ ಕೇಳುತ್ತೆ. ಮಾರ್ಟಿನ್ ಒಳಗೋಗಿ ನೋಡಿದರೆ ಅವಳು ಮುಳ್ಳು ವೈರ್ನಿಂದ ಸುತ್ತಿಕೊಂಡಿರ್ತಾಳೆ. ಆಗ ಕಲ್ಟ್ ಲೀಡರ್ ಆಗಿದ್ದ ಜೆಬೇಡಿಯ ಅಲ್ಲಿಗೆ ಬರ್ತಾನೆ. ಆತ ಇನ್ನು ಬದುಕಿದ್ದು ಒಂದು ಥಿಂಕಿಂಗ್ ವ್ಯಾಂಪೈರ್ ಆಗಿರ್ತಾನೆ. ಅವನು ಮಾರ್ಟಿನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ನಂತರ ಅವನು ಅವರನ್ನ ಕಚ್ಚೋಕೆ ಹೋಗ್ತಾನೆ. ಆದರೆ ಮಾರ್ಟಿನ್ ಹಾಗೂ ಮಿಸ್ಟರ್ ತುಂಬಾ ಹೊತ್ತು ಅವನ ವಿರುದ್ಧ ಫೈಟ್ ಮಾಡಿ ಅವನನ್ನ ಕೊನೆಗೂ ಭೀಕರವಾಗಿ ಸಾಯಿಸ್ತಾರೆ. ನಂತರ ಮಾರ್ಟಿನ್ ಅತಿಯಾಗಿ ರಕ್ತ ಹೋಗಿ ನರಳಾಡುತ್ತಿರುವ ಸಾರಾನನ್ನು ತುಂಬಾ ನೊಂದುಕೊಂಡು ಸಾಯಿಸ್ತಾನೆ. ಅವಳು ವ್ಯಾಂಪೈರ್ ಆಗೋದನ್ನ ತಡಿತಾನೆ. ನಂತರ ಅವರಿಬ್ಬರು ತುಂಬಾ ದುಃಖದಿಂದ ನಾರ್ತ್ ಕಡೆಗೆ ಹೋಗ್ತಾರೆ. ಸಿಕ್ಕ ಒಂದು ಪಿಕಪ್ ಟ್ರಕ್ ಅನ್ನ ತೆಗೆದುಕೊಂಡು ಮುಂದೆ ಸಾಕ್ತಾರೆ. ನಂತರ ಅವರು ಪೆಗಿ ಎಂಬ ಹುಡುಗಿಯನ್ನ ಭೇಟಿ ಮಾಡ್ತಾರೆ. ಅವಳು ಒಂದು ಹಾಳಾಗಿರುವ ರೆಸ್ಟೋರೆಂಟ್ ನಲ್ಲಿ ಒಬ್ಬಳೇ ವಾಸಿಸ್ತಾ ಇರ್ತಾಳೆ ಮತ್ತು ಕ್ರಾಸ್ ಬೌ ಬಳಸಿ ವ್ಯಾಂಪೈರ್ಗಳನ್ನ ಕೊಲ್ತಾ ಇರ್ತಾಳೆ. ಮಾರ್ಟಿನ್ ಮತ್ತು ಪೆಗಿ ಮಧ್ಯೆ ಪ್ರೀತಿ ಶುರುವಾಗುತ್ತೆ. ಮಾರ್ಟಿನ್ ಆ ರಾತ್ರಿ ರೆಸ್ಟೋರೆಂಟ್ ಹೊರಗೆ ಒಂದು ವ್ಯಾಂಪೈರ್ನನ್ನು ತುಂಬಾ ಸುಲಭವಾಗಿ ಕೊಂದು ಹಾಕ್ತಾನೆ. ಅದನ್ನ ನೋಡಿದ ಪೆಗಿಗೆ ತುಂಬಾ ಖುಷಿಯಾಗುತ್ತೆ. ಮರುದಿನ ಬೆಳಗ್ಗೆ ಮಿಸ್ಟರ್ ತನ್ನ ಗನ್ನನ್ನು ಶಬ್ದ ಮಾಡದೆ ತಗೋತಾನೆ. ಎಚ್ಚರವಾದ ಮಾರ್ಟಿನ್ಗೆ ಮಿಸ್ಟರ್ ಕಾಣೋದಿಲ್ಲ. ಆದರೆ ಮಿಸ್ಟರ್ನ ಸ್ಕಲ್ ಪೆಂಡೆಂಟ್ ಟ್ರಕ್ನ ಕನ್ನಡಿಯಲ್ಲಿ ನೇತಾಡುತ್ತಿರೋದನ್ನ ಮಾರ್ಟಿನ್ ನೋಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಮಿಸ್ಟರ್ ನಮ್ಮನ್ನ ಬಿಟ್ಟು ಹೊರಟು ಹೋಗಿದ್ದಾರೆ ಎಂದು. ನಂತರ ಮಾರ್ಟಿನ್ ಮತ್ತು ಪೆಗಿ ನ್ಯೂ ಈಡನ್ ಗಡಿ ತಲುಪ್ತಾರೆ. ತುಂಬಾ ಸೇಫ್ ಆದ ಜಾಗವನ್ನ ಸೇರ್ತಾರೆ. ಅಲ್ಲಿಗೆ ಸ್ಟೇಕ್ ಲ್ಯಾಂಡ್ ಮೂವಿಯನ್ನ ಎಂಡ್ ಮಾಡಲಾಗಿದೆ.
ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚು ಮೂವಿ ಎಕ್ಸ್ಪ್ಲೇನ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.